ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದಲ್ಲಿರುವಂತಹ ಗೋಕರ್ಣ ಕ್ಷೇತ್ರವು ಭಾರತದ ಅತ್ಯಂತ ಪ್ರಸಿದ್ಧ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪ್ರವಾಸಿ ತಾಣಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಒಂದು ಕಡೆ ಪಶ್ಚಿಮ ಘಟ್ಟಗಳ ಹಸಿರು, ಮತ್ತೊಂದು ಕಡೆ ಅರಬ್ಬಿ ಸಮುದ್ರದ ನೀಲಿ ಅಲೆಗಳ ನಡುವೆ ಇರುವಂತಹ ಈ ಊರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಗೋಕರ್ಣ ಎಂದರೆ ಹಸುವಿನ ಕಿವಿ ಅಥವಾ ಗೋವಿನ ಕಿವಿ ಎಂದರ್ಥ. ಭೂಗೋಳದ ಪ್ರಕಾರ ಈ ಪ್ರದೇಶದ ಆಕಾರವು ಹಸುವಿನ ಕಿವಿಯಂತಿರುವುದರಿಂದಲೇ ಇದಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಗೋಕರ್ಣ ಕ್ಷೇತ್ರವು ಕೇವಲ ಧಾರ್ಮಿಕ ಯಾತ್ರಿಗರನ್ನು ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಇರುವ ಚಾರಣಿಗರು, ಪ್ರಕೃತಿ ಪ್ರೇಮಿಗಳು ಮತ್ತು ಯುವ ಪೀಳಿಗೆಯನ್ನು ತನ್ನತ್ತ ಕೈಬೀಸಿ ಕರೆಯುತ್ತಲಿದೆ. ಇಲ್ಲಿರುವಂತಹ ಪ್ರಶಾಂತವಾದ ಕಡಲ ತೀರಗಳು, ಐತಿಹಾಸಿಕ ಕೋಟೆಗಳು ಮತ್ತು ಆಲಯಗಳು ಪ್ರವಾಸಿಗರ ಮನಸ್ಸಿಗೆ ಶಾಂತಿ ಮತ್ತು ನವ ಉಲ್ಲಾಸವನ್ನು ನೀಡುತ್ತವೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗೋಕರ್ಣ ಕ್ಷೇತ್ರದ ಧಾರ್ಮಿಕ ಪ್ರವಾಸದ ಸಂದರ್ಭದಲ್ಲಿ ನಾವು ಸುತ್ತಮುತ್ತಲೂ ನೋಡಬಹುದಾದಂತಹ ಪ್ರಸಿದ್ಧ 10 ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ. ಗೋಕರ್ಣ ಕ್ಷೇತ್ರದ ಪ್ರವಾಸದ ಸಂದರ್ಭದಲ್ಲಿ ನೋಡಲೇಬೇಕಾಗಿರುವ ಪ್ರಸಿದ್ಧ 10 ಸ್ಥಳಗಳು. ಮೊದಲನೆಯದಾಗಿ ಮಹಾಬಲೇಶ್ವರ ದೇವಸ್ಥಾನ. ಗೋಕರ್ಣ ಕ್ಷೇತ್ರದ ಪ್ರಮುಖ ಆಕರ್ಷಣೆಯೇ ಇಲ್ಲಿನ ಮಹಾಬಲೇಶ್ವರ ದೇವಸ್ಥಾನ. ರಾವಣನು ಘೋರ ತಪಸ್ಸನ್ನು ಆಚರಿಸಿ ಶಿವದೇವರನ್ನು ಒಲಿಸಿಕೊಂಡು ಪಡೆದಂತಹ ಆತ್ಮಲಿಂಗ ಸ್ಥಾಪಿತವಾಗಿರುವುದು ಇಲ್ಲೇ ಎಂಬ ಐತಿಹ್ಯವಿದೆ. ಗೋಕರ್ಣ ಕ್ಷೇತ್ರದ ಮಹಾಬಲೇಶ್ವರ ಆತ್ಮಲಿಂಗದ ದರ್ಶನವನ್ನು ಪಡೆದುಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದಲೂ ಸಹ ಆಸ್ತಿಕ ಮಹಾಶಯರು ಆಗಮಿಸುತ್ತಾರೆ. ಈ ದೇಗುಲ ಅರಬ್ಬಿ ಸಮುದ್ರದ ತಟದಲ್ಲಿದ್ದು ಭಕ್ತಾದಿಗಳು ದೇವಾಲಯಕ್ಕೆ ತೆರಳುವ ಮುನ್ನ ಸಮುದ್ರ ಸ್ನಾನವನ್ನು ಮಾಡುವುದು ಇಲ್ಲಿನ ವಾಡಿಕೆಯಾಗಿದೆ. ತಿಳಿದೋ ಅಥವಾ ತಿಳಿಯದೆ ಮಾಡಿರುವ ಕಾಯಿಕ, ವಾಚಿಕ ಮತ್ತು ಮಾನಸಿಕ ಪಾಪಗಳೆಲ್ಲ ಈ ಆತ್ಮಲಿಂಗದ ದರ್ಶನ ಮಾತ್ರದಿಂದ ಭಸ್ಮವಾಗುತ್ತವೆ ಎನ್ನಲಾಗುತ್ತದೆ. ಮಹಾಗಣಪತಿ ದೇವಸ್ಥಾನ. ಮಹಾಬಲೇಶ್ವರ ದೇವಸ್ಥಾನದ ಸಮೀಪದಲ್ಲಿಯೇ ಇರುವಂತಹ ಮಹಾಗಣಪತಿ ಆಲಯಕ್ಕೆ ವಿಶೇಷವಾದ ಇತಿಹಾಸವಿದೆ. ರಾವಣನ ಕೈಲಿದ್ದ ಆತ್ಮಲಿಂಗವನ್ನು ತನ್ನ ಬಳಿ ತೆಗೆದುಕೊಂಡು ಭೂಮಿಯ ಮೇಲೆ ಇರಿಸಿ ಅದನ್ನು ಅಲ್ಲಿಯೇ ಸ್ಥಿರವಾಗುವಂತೆ ಮಾಡಿದಂತಹ ಬಾಲಗಣೇಶರ ಮೂರ್ತಿ ಇಲ್ಲಿದೆ. ಗೋಕರ್ಣ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲ ಪದ್ಧತಿಯ ಪ್ರಕಾರ ಮೊದಲು ಈ ದೇಗುಲಕ್ಕೆ ತೆರಳಿ ಗಣಪತಿ ದೇವರ ದರ್ಶನವನ್ನು ಮಾಡಿ ಅನಂತರವೇ ಮಹಾಬಲೇಶ್ವರರ ದರ್ಶನವನ್ನು ಪಡೆಯುತ್ತಾರೆ. ಕೋಟಿ ತೀರ್ಥ. ಕೋಟಿ ತೀರ್ಥವು ಮಹಾಬಲೇಶ್ವರ ದೇವಸ್ಥಾನದ ಸಮೀಪವಿರುವಂತಹ ಒಂದು ಪವಿತ್ರ ಕಲ್ಯಾಣಿ. ಕೋಟಿ ತೀರ್ಥ ಕಲ್ಯಾಣಿ ಸುಮಾರು 6 ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಕೋಟಿ ತೀರ್ಥ ಎಂದರೆ 1 ಕೋಟಿ ಪವಿತ್ರ ಜಲಧಾರೆಗಳ ಸಂಗಮ ಎಂಬರ್ಥ ಬರುತ್ತದೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುದೇವರ ವಾಹನ ಗರುಡ ಹಿಮಾಲಯದ ಶತಶೃಂಗ ಪರ್ವತವನ್ನು ಹೊತ್ತು ತರುತ್ತಲಿರುವಾಗ ಬ್ರಹ್ಮದೇವರ ಆಜ್ಞೆಯಂತೆ ಅದನ್ನು ಗೋಕರ್ಣದಲ್ಲಿಯೇ ಇರಿಸುತ್ತಾನೆ. ಆ ಸಂದರ್ಭದಲ್ಲಿ ಆ ಪರ್ವತದಲ್ಲಿದ್ದಂತಹ 1 ಕೋಟಿ ಪವಿತ್ರ ತೀರ್ಥಗಳು ಗೋಕರ್ಣದ ಈ ಜಾಗದಲ್ಲಿಯೇ ಭೂಮಿಯನ್ನು ಸೇರುತ್ತವೆ. ಹೀಗೆ ಕೋಟಿ ತೀರ್ಥಗಳ ನೀರು ಒಟ್ಟಾಗಿ ಭೂಮಿಯನ್ನು ಸೇರಿದ ಈ ಜಾಗಕ್ಕೆ ಕೋಟಿ ತೀರ್ಥ ಎಂಬ ಹೆಸರು ಬಂದಿದೆ. ಕೋಟಿ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಭಕ್ತರ ಸಕಲ ಪಾಪಗಳು ತೊಳೆದು ಹೋಗುತ್ತವೆ. ಈ ಕಲ್ಯಾಣಿಯ ಸುತ್ತ ಸುಂದರವಾದ ಆಲಯಗಳು ಮತ್ತು ಮಠಗಳಿವೆ. ಭದ್ರಕಾಳಿ ದೇವಸ್ಥಾನ. ಭದ್ರಕಾಳಿ ದೇಗುಲವು ಗೋಕರ್ಣ ಪಟ್ಟಣದ ಪೂರ್ವ ಪ್ರವೇಶ ದ್ವಾರದಲ್ಲಿದೆ. ಭದ್ರಕಾಳಿ ದೇವಿಯನ್ನು ಗೋಕರ್ಣ ಕ್ಷೇತ್ರದ ರಕ್ಷಕ ದೇವತೆ ಎಂದು ಪೂಜಿಸಲಾಗುತ್ತದೆ. ಗೋಕರ್ಣ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತಾದಿಗಳು ಈ ಆಲಯಕ್ಕೂ ಸಹ ತೆರಳಿ ಭದ್ರಕಾಳಿ ದೇವಿಯ ಆಶೀರ್ವಾದವನ್ನು ಪಡೆಯುವುದು ಇಲ್ಲಿನ ವಾಡಿಕೆ. ಇಲ್ಲಿನ ದೇವಿಯ ಮೂರ್ತಿಯು ಉಗ್ರ ರೂಪದಲ್ಲಿದ್ದು ದೊಡ್ಡ ಕಣ್ಣುಗಳು ಮತ್ತು ಆಯುಧಗಳನ್ನು ಹಿಡಿದಿರುವಂತಹ 8 ಕೈಗಳನ್ನು ಹೊಂದಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ವೇತ್ರಾಸುರ ಎಂಬ ರಾಕ್ಷಸನು 3 ಲೋಕಗಳನ್ನು ಗೆದ್ದು ದೇವಾನುದೇವತೆಗಳಿಗೆ ಮತ್ತು ಭೂಲೋಕದಲ್ಲಿರುವ ಋಷಿಮುನಿಗಳಿಗೆಲ್ಲ ತೀವ್ರ ಹಿಂಸೆಯನ್ನು ನೀಡುತ್ತಲಿರುತ್ತಾನೆ. ಆಗ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲದಿರುವಾಗ ತ್ರಿಮೂರ್ತಿ ದೇವತೆಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಒಟ್ಟಾಗಿ ತಮ್ಮ ದಿವ್ಯ ಶಕ್ತಿಯಿಂದ ಒಬ್ಬ ಮಹಾಶಕ್ತಿಶಾಲಿ ಸ್ತ್ರೀ ದೇವತೆಯನ್ನು ಸೃಷ್ಟಿಸಿ ಆಕೆಗೆ ದುರ್ಗೆ ಎಂದು ಹೆಸರನ್ನಿಡುತ್ತಾರೆ. ತದನಂತರ ಮಹಾಭೀಕರ ಯುದ್ಧದಲ್ಲಿ ದುರ್ಗೆಯು ವೇತ್ರಾಸುರನನ್ನು ಸಂಹರಿಸುತ್ತಾಳೆ. ತದನಂತರ ಶಿವಪರಮಾತ್ಮರು ಆಕೆಗೆ ಭದ್ರಕಾಳಿ ಎಂದು ಮರುನಾಮಕರಣ ಮಾಡಿ
ಗೋಕರ್ಣ ಪಟ್ಟಣದ ರಕ್ಷಕ ದೇವತೆಯಾಗಿ ನೆಲೆಸುವಂತೆ ಆಜ್ಞಾಪಿಸುತ್ತಾರೆ. ಶಿವದೇವರ ಆಜ್ಞೆಯಂತೆ ಈ ದೇವಿಯು ಗೋಕರ್ಣದ ಪ್ರವೇಶ ದ್ವಾರದಲ್ಲಿಯೇ ನೆಲೆ ನಿಂತು ಈ ಊರಿನ ರಕ್ಷಕ ದೇವತೆ ಮತ್ತು ಗ್ರಾಮ ದೇವತೆ ಎನಿಸಿಕೊಳ್ಳುತ್ತಾರೆ. ಓಂ ಕಡಲ ತೀರ. ಗೋಕರ್ಣದ ಅತ್ಯಂತ ಜನಪ್ರಿಯ ಬೀಚ್ ಎಂದರೆ ಅದು ಓಂ ಬೀಚ್. ಈ ಕಡಲ ತೀರದ ನೈಸರ್ಗಿಕ ಆಕಾರವು ಹಿಂದೂಗಳ ಪವಿತ್ರ ಸಂಕೇತವಾದ ಓಂ ಆಕಾರದ ಮಾದರಿಯಲ್ಲಿದೆ. 2 ಅರ್ಧಚಂದ್ರಾಕೃತಿಯ ಕರಾವಳಿ ರೇಖೆಗಳು ಒಂದಕ್ಕೊಂದು ಸೇರಿ ನೈಸರ್ಗಿಕವಾಗಿಯೇ ಈ ಓಂ ಆಕಾರವನ್ನು ಸೃಷ್ಟಿಸಿವೆ. ಶಿವದೇವರು ನೆಲೆಸಿರುವ ನಗರವಾಗಿರುವ ಶಿವನಗರಿಯಾದ ಈ ಗೋಕರ್ಣ ಕ್ಷೇತ್ರದಲ್ಲಿ ಕಡಲ ತೀರವೊಂದು ಓಂ ಆಕಾರದಲ್ಲಿರುವುದು ದೈವಿಕ ಪವಾಡ ಎಂದೇ ನಂಬಲಾಗುತ್ತದೆ. ಇಲ್ಲಿ ಹರಡಿರುವಂತಹ ಕಪ್ಪು ಬಂಡೆಗಳ ಮೇಲೆ ಕುಳಿತು ಸಮುದ್ರದ ಅಲೆಗಳ ನಡುವೆ ಸೂರ್ಯ ಮುಳುಗುವ ದೃಶ್ಯವನ್ನು ನೋಡುವುದೇ ಒಂದು ಅತ್ಯದ್ಭುತ ಅನುಭವ. ಓಂ ಬೀಚ್ನಲ್ಲಿ ಅನೇಕ ಜಲಸಾಹಸ ಕ್ರೀಡೆಗಳು ಸಹ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಓಂ ಬೀಚ್ನಿಂದ ಗೋಕರ್ಣದ ಇತರ ಪ್ರಸಿದ್ಧ ಬೀಚ್ಗಳಾದಂತಹ ಕುಡ್ಲೆ ಬೀಚ್, ಹಾಫ್ ಮೂನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ಗಳಿಗೆ ಗುಡ್ಡಗಾಡು ದಾರಿಯ ಮೂಲಕವೂ ಸಹ ಚಾರಣವನ್ನು ಕೈಗೊಳ್ಳಬಹುದಾಗಿದೆ. ಗೋಗರ್ಭ ಗುಹೆ ಅಥವಾ ಶಿವಗುಹೆ. ಗೋಕರ್ಣದ ಮುಖ್ಯ ಬಸ್ ನಿಲ್ದಾಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಕುಡ್ಲೆ ಬೀಚ್ ರಸ್ತೆಯ ಸಮೀಪವಿರುವ ಬೆಟ್ಟದ ಮೇಲೆ ಗೋಗರ್ಭ ಗುಹೆ ಸ್ಥಿತವಿದೆ. ಗೋಕರ್ಣ ಎಂಬ ಹೆಸರಿಗೆ ತಕ್ಕಂತೆ ಈ ಗುಹೆ ನೈಸರ್ಗಿಕವಾಗಿ ಗೋವಿನ ಕಿವಿಯ ಆಕಾರದಲ್ಲಿದೆ. ಈ ಗುಹೆಯ ಪ್ರವೇಶ ದ್ವಾರವು ಅತ್ಯಂತ ಚಿಕ್ಕದಾಗಿದೆ. ದೊಡ್ಡ ಕಲ್ಲು ಬಂಡೆಗಳ ನಡುವೆ ಇರುವ ಸಣ್ಣ ದಾರಿಯಲ್ಲಿ ಪ್ರವಾಸಿಗರು ತೆವಳುತ್ತಲೇ ಸಾಗಬೇಕಾಗುತ್ತದೆ. ಒಳಗೆ ಹೋದಂತೆ ಗುಹೆ ವಿಸ್ತಾರವಾಗುತ್ತಾ ಹೋಗುತ್ತದೆ. ಗುಹೆಯ ಕೊನೆಯಲ್ಲಿ ಒಂದು ಚಿಕ್ಕದಾದ ಶಿವಲಿಂಗ ಮತ್ತು ನಂದಿಯ ವಿಗ್ರಹವಿದೆ. ಇಲ್ಲಿ ದಿನದ 24 ಗಂಟೆಗಳು ಸಣ್ಣ ದೀಪ ಉರಿಯುತ್ತಲಿರುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಈ ಗುಹೆ ಭಗವಂತ ಶಿವಪರಮಾತ್ಮರು ಗೋವಿನ ಕಿವಿಯಿಂದ ಹೊರಹೊಮ್ಮಿದಂತಹ ಸ್ಥಳವೆಂದು ನಂಬಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಹಿಮಾಲಯದಿಂದ ಬರುತ್ತಿದ್ದ ಸಾಧುಗಳು ಮತ್ತು ಸಂತರುಗಳು ಈ ಗುಹೆಯ ಒಳಗೆ ಕುಳಿತು ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದರಂತೆ. ಈ ಗುಹೆಯ ಒಳಭಾಗದಲ್ಲಿ ಒಂದು ರಹಸ್ಯಮಯವಾದ ಸುರಂಗ ಮಾರ್ಗವಿದ್ದು ಅದು ಹಿಮಾಲಯದ ಉತ್ತರ ಕಾಶಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಎಂಬ ನಂಬಿಕೆ ಇದೆ. ಮಿರ್ಜಾನ್ ಕೋಟೆ. ಗೋಕರ್ಣದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿರುವಂತಹ ಮಿರ್ಜಾನ್ ಕೋಟೆ ಇತಿಹಾಸ ಪ್ರೇಮಿಗಳನ್ನು ತನ್ನತ್ತ ಆಕರ್ಷಿಸುತ್ತದೆ. ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾದಂತಹ ಚೆನ್ನಭೈರಾದೇವಿಯವರು ನಿರ್ಮಿಸಿದ್ದಾರೆ. ಇಡೀ ಕೋಟೆಯನ್ನು ಸ್ಥಳೀಯವಾಗಿ ದೊರೆಯುವಂತಹ ಕೆಂಪು ಬಣ್ಣದ ಜಂಬಿಟ್ಟಿಗೆ ಕಲ್ಲಿನಿಂದ ಅತ್ಯಂತ ಗಟ್ಟಿಯಾಗಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 10 ರಿಂದ 12 ಎಕರೆ ಪ್ರದೇಶದಲ್ಲಿ ಹರಡಿರುವಂತಹ ಈ ಕೋಟೆ ಉನ್ನತವಾದ ಬುರುಜುಗಳು, ಕಾವಲು ಗೋಪುರಗಳು ಮತ್ತು ದ್ವಾರಗಳನ್ನು ಹೊಂದಿದೆ. ಮಳೆಗಾಲದಲ್ಲಿ ಈ ಕೋಟೆ ಹಸಿರು ಪಾಚಿಯಿಂದ ಮುಚ್ಚಿಕೊಂಡು ಅತ್ಯಂತ ಸುಂದರವಾಗಿ ಕಾಣಸಿಗುತ್ತದೆ. ಯಾಣ. ಗೋಕರ್ಣದಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿರುವಂತಹ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ ನೆಲೆ ನಿಂತಿರುವಂತಹ ಯಾಣ ಕ್ಷೇತ್ರ ತನ್ನ ವಿಶಿಷ್ಟವಾದ ನೈಸರ್ಗಿಕ ಮತ್ತು ಪೌರಾಣಿಕ ಹಿನ್ನೆಲೆಯಿಂದ ಜಾಗತಿಕ ಮಟ್ಟದಲ್ಲಿ ಬಹಳ ಹೆಸರುವಾಸಿಯಾಗಿದೆ. ಯಾಣದ ಪ್ರಮುಖ ಆಕರ್ಷಣೆಯೇ ಇಲ್ಲಿರುವಂತಹ 2 ದೈತ್ಯಾಕಾರದ ಕಡು ಕಪ್ಪು ಬಣ್ಣದ ಸುಣ್ಣದ ಕಲ್ಲಿನ ಬಂಡೆಗಳಾಗಿದೆ. ದೊಡ್ಡ ಬಂಡೆಯನ್ನು ಭೈರವೇಶ್ವರ ಶಿಖರ ಮತ್ತು ಸಣ್ಣ ಬಂಡೆಯನ್ನು ಮೋಹಿನಿ ಶಿಖರ ಎಂದು ಕರೆಯಲಾಗುತ್ತದೆ. ಭೈರವೇಶ್ವರ ಶಿಖರದ ಬುಡದಲ್ಲಿ ಒಂದು ನೈಸರ್ಗಿಕ ಗುಹೆ ಇದ್ದು ಅದರೊಳಗೆ ಸ್ವಯಂಭೂ ಭೈರವೇಶ್ವರರ ಲಿಂಗವಿದೆ. ಗುಹೆಯ ಮೇಲ್ಭಾಗದಿಂದ ನಿರಂತರವಾಗಿ ನೀರಿನ ಹನಿಗಳು ಈ ಶಿವಲಿಂಗದ ಮೇಲೆ ಜಿನುಗುತ್ತಲಿರುತ್ತವೆ. ಪುರಾಣಗಳ ಪ್ರಕಾರ ಭಸ್ಮಾಸುರ ಎಂಬ ರಾಕ್ಷಸನು ಶಿವದೇವರಿಂದ ಯಾರ ತಲೆಯ ಮೇಲೆ ತಾನು ಕೈಯನ್ನು ಇಟ್ಟರೂ ಸಹ ಅವರು ಭಸ್ಮರಾಗಬೇಕು ಎಂದು ವರವನ್ನು ಪಡೆದುಕೊಂಡಿರುತ್ತಾನೆ. ಈ ವಿಚಿತ್ರ ವರವನ್ನು ಪಡೆದ ತಕ್ಷಣ ಆ ವರವನ್ನು ಪರೀಕ್ಷೆ ಮಾಡಲು ಶಿವದೇವರನ್ನು ಆತ ಅಟ್ಟಿಸಿಕೊಂಡು ಬರುತ್ತಾನೆ. ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ಶಿವಪರಮಾತ್ಮರು ಅಡಗಿ ಕುಳಿತಂತಹ ಸ್ಥಳವೇ ಯಾಣದ ಭೈರವೇಶ್ವರ ಶಿಖರ. ಶಿವದೇವರಿಗೆ ಒದಗಿ ಬಂದಂತಹ ಸಂಕಟವನ್ನು ನೋಡಿ ಜಗತ್ತನ್ನು ರಕ್ಷಿಸಲು ಮಹಾವಿಷ್ಣುದೇವರು ಸುಂದರವಾದ ಮೋಹಿನಿ ಅವತಾರವನ್ನು ತಾಳುತ್ತಾರೆ. ಶಿವದೇವರನ್ನು ಹುಡುಕುತ್ತಾ ಬಂದಂತಹ ಭಸ್ಮಾಸುರ ಮೋಹಿನಿಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ಮದುವೆಯಾಗುವಂತೆ ಕೋರಿಕೊಳ್ಳುತ್ತಾನೆ. ನೀನು ನನ್ನ ಜೊತೆ ನಾನು ಮಾಡಿದಂತೆ ನೃತ್ಯವನ್ನು ಮಾಡಿದರೆ ನಾನು ನಿನ್ನನ್ನು ವರಿಸುತ್ತೇನೆ ಎಂದು ಮೋಹಿನಿ ಷರತ್ತನ್ನು ವಿಧಿಸುತ್ತಾಳೆ. ಅದಕ್ಕೆ
ಭಸ್ಮಾಸುರನೂ ಸಹ ಸಮ್ಮತಿಸುತ್ತಾನೆ. ನೃತ್ಯ ನಿರಂತರವಾಗಿ ಭರದಿಂದ ಸಾಗುತ್ತಲಿರುವಾಗ ಮೋಹಿನಿ ತಂತ್ರವನ್ನು ರೂಪಿಸಿ ತನ್ನ ಕೈಯನ್ನು ತನ್ನದೇ ತಲೆಯ ಮೇಲೆ ಇಟ್ಟುಕೊಳ್ಳುವ ಮುದ್ರೆಯನ್ನು ಪ್ರದರ್ಶಿಸುತ್ತಾಳೆ. ಮೋಹಿನಿ ತೋರಿಸಿದಂತೆ ಭಸ್ಮಾಸುರನೂ ಸಹ ತನ್ನ ತಲೆಯ ಮೇಲೆ ಕೈಯನ್ನು ಇಡುತ್ತಾನೆ. ಶಿವದೇವರ ವರದ ಪ್ರಭಾವದಿಂದ ಭಸ್ಮಾಸುರನು ತಕ್ಷಣವೇ ಉರಿದು ಬೂದಿಯಾಗುತ್ತಾನೆ. ತದನಂತರ ಮೋಹಿನಿ ಅವತಾರದಲ್ಲಿದ್ದ ಮಹಾವಿಷ್ಣುದೇವರು ನೆಲೆ ನಿಂತಹ ಜಾಗವೇ ಈ ಮೋಹಿನಿ ಶಿಖರ. ಭಸ್ಮಾಸುರನು ಉರಿದು ಬೂದಿಯಾಗುತ್ತಿರುವಾಗ ಉಂಟಾದಂತಹ ಜ್ವಾಲೆಯಿಂದ ಯಾಣದ ಬಂಡೆಗಳೆಲ್ಲ ಕಪ್ಪಾಗಿವೆ ಎಂಬುದೇ ಭಕ್ತಾದಿಗಳ ಅಚಲ ನಂಬಿಕೆ. ವಿಭೂತಿ ಜಲಪಾತ ಗೋಕರ್ಣದಿಂದ ಕೇವಲ 42 ಕಿಲೋಮೀಟರ್ ಮತ್ತು ಯಾಣದಿಂದ ಕೇವಲ 8 ರಿಂದ 9 ಕಿಲೋಮೀಟರ್ ದೂರದಲ್ಲಿ ವಿಭೂತಿ ಜಲಪಾತ ಸ್ಥಿತವಿದೆ. ಸುಮಾರು 30 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತದ ನೀರು ಹಾಲ್ನೊರೆಯಂತೆ ಕಂಗೊಳಿಸುತ್ತದೆ. ಈ ಜಲಪಾತದ ನೀರು ಪ್ರಸಿದ್ಧ ಯಾಣ ಬಂಡೆಗಳ ಬಳಿ ಇರುವ ಸುಣ್ಣದ ಕಲ್ಲುಗಳ ನಡುವಿನಿಂದ ಹರಿದು ಬರುತ್ತದೆ. ಹಾಗಾಗಿಯೇ ನೀರು ಹಾಲಿನಂತೆ ಬೆಳ್ಳಗಾಗಿರುತ್ತದೆ. ಇದೇ ಕಾರಣಕ್ಕೆ ಈ ಜಲಪಾತಕ್ಕೆ ವಿಭೂತಿ ಜಲಪಾತ ಎಂಬ ಹೆಸರು ಬಂದಿದೆ. ಹಿಂದೂ ಪುರಾಣಗಳ ಪ್ರಕಾರ ಯಾಣ ಕ್ಷೇತ್ರದಲ್ಲಿ ಭಸ್ಮಾಸುರ ಭಸ್ಮವಾದ ನಂತರ ಆತನ ಭಸ್ಮವು ನೀರಿನಲ್ಲಿ ಕರಗಿ ಇಲ್ಲಿ ವಿಭೂತಿಯಾಗಿ ಹರಿಯುತ್ತಲಿದೆ ಎಂಬ ನಂಬಿಕೆ ಇದೆ. ಮುರುಡೇಶ್ವರ ಗೋಕರ್ಣದಿಂದ ಸುಮಾರು 78 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಆತ್ಮಲಿಂಗ ಕ್ಷೇತ್ರವಾದಂತಹ ಮುರುಡೇಶ್ವರ ಸ್ಥಿತವಿದೆ. ಮುರುಡೇಶ್ವರದ ಬೆಟ್ಟದ ಮೇಲೆ ಸ್ಥಾಪಿತವಾಗಿರುವ 123 ಅಡಿ ಎತ್ತರದ ಶಿವದೇವರ ವಿಗ್ರಹ ವಿಶ್ವದಲ್ಲೇ 2ನೇ ಅತಿ ಎತ್ತರದ ಶಿವದೇವರ ಪ್ರತಿಮೆಯಾಗಿದೆ. ಮುರುಡೇಶ್ವರ ದೇಗುಲದ ಪ್ರವೇಶ ದ್ವಾರದಲ್ಲಿರುವ ರಾಜಗೋಪುರ 249 ಅಡಿ ಎತ್ತರವಿದ್ದು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರದ ಗೋಪುರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಗೋಕರ್ಣದಂತೆಯೇ ಮುರುಡೇಶ್ವರಕ್ಕೂ ಸಹ ರಾವಣ ಮತ್ತು ಆತನ ಆತ್ಮಲಿಂಗದ ಕಥೆಯನ್ನಂಟಿದೆ. ರಾವಣ ಗೋಕರ್ಣ ಕ್ಷೇತ್ರದಲ್ಲಿ ಭೂಮಿಗೆ ಕಚ್ಚಿಕೊಂಡ ಆತ್ಮಲಿಂಗವನ್ನು ಕೀಳಲು ಯತ್ನಿಸಿದಾಗ ಅದರ ಮೇಲಿರುವ ಬಟ್ಟೆ ಅಥವಾ ವಸ್ತ್ರ ಬಿದ್ದಂತಹ ಜಾಗವೇ ಈ ಮುರುಡೇಶ್ವರ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಆತ್ಮಲಿಂಗದ ಮೇಲೆ ಇದ್ದಂತಹ ವಸ್ತ್ರ ಬಿದ್ದ ಜಾಗದಲ್ಲಿಯೇ ಉದ್ಭವಗೊಂಡಂತಹ ಲಿಂಗವನ್ನು ಮುರುಡೇಶ್ವರ ಎಂದು ಕರೆಯಲಾಗುತ್ತದೆ. ದೇವಸ್ಥಾನದ ಪಕ್ಕದಲ್ಲಿಯೇ ಇರುವ ಮುರುಡೇಶ್ವರ ಬೀಚ್ ಜಲಸಾಹಸ ಕ್ರೀಡೆಗಳು ಮತ್ತು ಬೋಟಿಂಗ್ಗೆ ಬಹಳ ಪ್ರಸಿದ್ಧಿಯಾಗಿದೆ. ಗೋಕರ್ಣ ಕ್ಷೇತ್ರದಂತೆಯೇ ಮುರುಡೇಶ್ವರ ಕ್ಷೇತ್ರದ ಲಿಂಗ ದರ್ಶನವೂ ಸಹ ನಮ್ಮ ಪಾಪಗಳನ್ನೆಲ್ಲ ಕಳೆದು ನಮ್ಮನ್ನು ಪುನೀತಗೊಳಿಸುತ್ತದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಗೋಕರ್ಣ ಕ್ಷೇತ್ರದ ಧಾರ್ಮಿಕ ಪ್ರವಾಸದ ಸಂದರ್ಭದಲ್ಲಿ ಸುತ್ತಲೂ ನೋಡಬಹುದಾದಂತಹ ಪ್ರಮುಖ 10 ಸ್ಥಳಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.